ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ BPL ರೇಷನ್ ಕಾರ್ಡ್ ಇತ್ತು ಅಂತ ಅಂದರೆ ಅಂಥವರಿಗೆ ಇಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿ ನೀವೇನಾದರೂ ತಿಳ್ಕೊಳ್ಳಿಲ್ಲ ಅಂತಂದರೆ ಇನ್ನು ಮುಂದೆ ನಿಮಗೆ ಬರ್ತಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಲಿ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಲಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಈಗಾಗಲೇ ಎಲ್ರಿಗೂ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಯಾರಿಗೆ ಬಂದು ತಲುಪಿಲ್ಲ ನೋಡಿ ಅಂಥವರಿಗೆ ಯಾವಾಗ ಬಂದು ಈ ಒಂದು ಹಣ ತಲುಪುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತಾನೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಯಾವಾಗ ಬಂದು ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕಾಗತ್ತೆ. ಹಾಗೆ ನಮ್ಮ ಒಂದು ಚಾನಲ್ನ ಟಾಪ್ ಅಪ್ಡೇಟ್ಸ್ ಕನ್ನಡ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ಎಲ್ಲ ರೀತಿಯಾದಂಥ ನೋಟಿಫಿಕೇಶನ್ ಕೂಡ ಬಂದು ತಲುಪುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತ ಅಂದರೆ ವಿಡಿಯೋನ ನೋಡ್ತಿರುವಂಥ 90% ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಹಾಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಕೂಡಲೇ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ನ ಮಾಡಿ ಸಪೋರ್ಟ್ ಮಾಡಿ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ 15 ಹಾಗೆ 16ನೇ ಕಂತಿನ ಹಣ ಯಾರಿಗೆ ಬಂದು ತಲುಪಿಲ್ಲ ನೋಡಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ಅದು ಎಲ್ರಿಗೂ ಕೂಡ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಒಂದು 100%ಅಲ್ಲಿ 90% ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂದು ತಲುಪಿದೆ. ಓಕೆ, ಅದರಲ್ಲಿ ಈಗ 10% ಮಹಿಳೆಯರಿಗೆ ಮಾತ್ರ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ಆದಷ್ಟು ಬೇಗ ಅಂದರೆ ಇವತ್ತು ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ವೀಕ್ಷಕರೇ. ಗೃಹಲಕ್ಷ್ಮಿ 15ನೇ ಕಂತಿನ ಹಣ ನಿಮಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ವಿಚಾರವಾಗಿ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕೂಡ ಆದಷ್ಟು ಬೇಗ ಬಂದು ತಲುಪುತ್ತೆ. ಯಾವಾಗ ಬಂದು ತಲುಪುತ್ತೆ ಅನ್ನೋದು ಕೂಡ ನಿಮಗೆ ಡೇಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟು, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ ಗುಡ್ ನ್ಯೂಸ್ ಹಾಗಾದರೆ ಇಲ್ಲಿ ತೃತೀಯ ಲಿಂಗಿಗಳಿಗೆ ಅಂದರೆ ಮಂಗಳಮುಖಿಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಮಂಗಳಮುಖಿಯರಿಗೂ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ವೀಕ್ಷಕರೇ. ಅವರು ಕೂಡ ಕೆಲವೊಂದಿಷ್ಟು ದಿನಗಳ ಹಿಂದೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಂಥವರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಬರೀ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಬರುತ್ತಾ ಅಂತ ಅಂದರೆ ಇಲ್ಲ, ಇನ್ನು ಮುಂದೆ ಮಂಗಳಮುಖಿಯರಿಗೂ ಕೂಡ ಈ ಒಂದು ಹಣ ಬಂದು ತಲುಪುತ್ತೆ. ಅವರು ಕೂಡ ಈಗ ಖುಷಿಯನ್ನು ಪಡ್ತಾ ಇದ್ದಾರೆ, ಹಣ ಬಂದಿರೋದಕ್ಕೆ ಖುಷಿಯನ್ನು ಪಡ್ತಾ ಇದ್ದಾರೆ. ಅವರು ಕೂಡ ಇನ್ನು ಮುಂದೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಇರುವಂಥ ಮಹಿಳೆಯರೇನಿದ್ದಾರೆ, ರೇಷನ್ ಕಾರ್ಡ್ ಇರ್ತಕ್ಕಂಥ ಮಹಿಳೆಯರಿಗೆ BPL ಕಾರ್ಡ್ ಯಾರು ಹೊಂದಿರ್ತೀರ ಅಂಥವ್ರಿಗೆ ತಿದ್ದುಪಡಿ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಡಿಸೆಂಬರ್ 6ನೇ ತಾರೀಕಿಂದನೇ ಶುರು ಆಗಿದೆ. ಯಾರು ಬೇರೆ ಒಂದು ಜಾಗಗಳಿಗೆ ಹೋಗಿರ್ತೀರ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕಾಗಿರುತ್ತೆ, ಹಾಗೆ ಬೇರೆ ಬೇರೆ ಏನಾದರೂ ತಿದ್ದುಪಡಿಯನ್ನು ಮಾಡಿಸ್ಬೇಕಾದ್ರೆ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಶುರು ಆಗಿದೆ ಡೇಟು. ಹಾಗಾಗಿ ನೀವು ಕೂಡ ಏನಾದರೂ ತಿದ್ದುಪಡಿ ಮಾಡಿಸ್ಬೇಕಾದ್ರೆ ಆ ಒಂದು ತಿದ್ದುಪಡಿಯನ್ನು ನೀವು ಡಿಸೆಂಬರ್ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅದರೊಳಗಡೆ ನೀವು ಮಾಡಿಸ್ಬೋದು ವೀಕ್ಷಕ. ಈಗ ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. ಇದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ಬೋದು. ಯಾರಿಗೆ 15ನೇ ಕಂತಿನ ಹಣ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ, ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತಲೂ ಕೂಡ ಈ ಕೂಡಲೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.